ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಸಮರ್ಥ ಸದ್ಗುರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ವಿಷಯ ಸತ್ಸಂಗ ಅಂತಿದ್ದನು. ಇಲ್ಲಿ ಏನು ಸಾಧಿಸಬೇಕಾಗಿದೆ, ಏನದ ಅನ್ನೋದು ಸ್ವಲ್ಪ ವಿಚಾರ ಮಾಡೋದು. ನಾವಿಲ್ಲಿ ಮೊದಲು ಮನುಷ್ಯ ಜನ್ಮ ಬಂದದ್ದು ನಮಗೆ ಇದೆಷ್ಟು ಅಮೌಲಿಕದ ಇದ್ರ ಬಗ್ಗೆ ನಮಗೆ ಜ್ಞಾನ ಅದ ಏನು? ಮನುಷ್ಯ ಜನ್ಮ ಬಂದಿದ್ದನು ನಮಗೆ ಮೋಕ್ಷವೇ ಬೇಕು ಅನ್ನುವಂಥ ತಳಮಳ ನಮ್ಮಲ್ಲಿ ಅದ ಏನು? ಇವೆರಡೂ ಇದ್ದನು ಸಮರ್ಥ ಸದ್ಗುರುಗಳ ಆಶೀರ್ವಾದ ನಮಗೆ ಸಿಕ್ಕದೇನು? ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ ಅಂತ ಹೇಳ್ತಾವೆ. ಇವು ಮೂರು ಭಾಳ ಅಲಭ್ಯ ಅದಾವು, ದುರ್ಮಿಳ ಅದಾವು. ಭಾಳ ಸಿಗ್ಬೇಕಂದ್ರೆ ಭಾಳ ಕಠಿಣ ಅದ. 84 ಲಕ್ಷ ಯೋನಿ ಜೀವ ತಿಳಿದ ಮೇಲೆ ಮನುಷ್ಯ ಜನ್ಮ ಸಿಗ್ತದೆ ಅಂತ ಹೇಳ್ತಾವೆ. ಅದು ಮನುಷ್ಯ ಜನ್ಮ ಸಿಕ್ಕನು ಭಾಳ ನಾವು ಪಾಪ ಮಾಡಿದ್ದ ನೀಚ ಒಂದು ಸ್ವಭಾವ ಒಳಗೆ ಅಥವಾ ಒಂದು ದೇಹ ಭಾವ ಒಳಗೆ ನಾವು ಹೋಗ್ತೇವೆ. ಭಾಳ ಪುಣ್ಯಾಂಶ ಮಾಡಿದ್ದ ದೊಡ್ಡ ದೊಡ್ಡ ಶ್ರೀಮಂತರಾಗಿ ರಾಜಕಾರಣಾಗಿ ನಾವು ಅಲ್ಲಿ ಬೆಳೆದು ಹೋಗ್ತೇವೆ. ಇವಿಷ್ಟು ಇಬ್ಬರು ಇದ್ದನು ಮನುಷ್ಯ ಜನ್ಮ ಸಿಕ್ಕದೆ ಇವಿಗೆ. ಮನುಷ್ಯ ಜನ್ಮ ಸಿಕ್ಕನು ದೇವ್ರ ಕಡೆ ಒಲವು ಬರ್ತದೆ ಇವಿಗೆ. ಮನುಷ್ಯ ಜನ್ಮ ಏನೋ ಸಿಕ್ಕದೆ ಭಾಳ ದುಃಖ ತಾಪ ಬರ್ತಾ ಇದ್ದ ದೇವ್ರ ಕಡೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಅದು ಸಂಭಾಳಿಸೋ ಭಾಳ ಕಠಿಣ ಆಗ್ತದೆ. ಭಾಳ ಶ್ರೀಮಂತಿಗೆ ಆ ವೈಭವ ಒಳಗೆ ದೇವ್ರ ಕಡೆ ಹೋಗಂಗಿಲ್ಲ. ಹಾಗೆ ಮನುಷ್ಯ ಜನ್ಮ ಸಿಕ್ಕನು ಇವು ಇಬ್ಬರು ಸಿಗಂಗಿಲ್ಲ. ಇನ್ನು ಎಷ್ಟೋ ಮಂದಿಗೆ ಮನುಷ್ಯ ಜನ್ಮ ಸಿಕ್ಕದ ಮನುಷ್ಯ ಜನ್ಮ ಸಿಕ್ಕನು ಮನುಷ್ಯತ್ವದ ಏನು? ಮನುಷ್ಯತ್ವ ಇರ್ಲಿಕ್ಕಂದ್ರೆ ದೇಹದಿಂದ ಮನುಷ್ಯ ಅದ. ನಾನು ಕೈಯು ಕಾಲು ಎಲ್ಲ ಚಂದದ, ಎಲ್ಲ ಚಲೋ ಅದ, ಎಲ್ಲ ಆನಂದ ಅದ. ಪ್ರಪಂಚ ಭಾಳ ಶಿಸ್ತು ನಡೆಸಿರ್ತೀವಿ ನಾವು. ಆದರೆ ಒಳಗೆ ಮನುಷ್ಯತ್ವ ಇರಲಿಲ್ಲ ಅಂದರೆ ಅಲ್ಲಿ ಭಗವಂತ ಮೂಡ್ತಾನೇನು? ಪವಿತ್ರವಾದ ಅಂತಃಕರಣ, ಸಾತ್ವಿಕ ಭಾವಗಳು, ದುರ್ಗುಣಗಳು, ದುರ್ವ್ಯವಹಾರಗಳು ಇಲ್ಲದೆ ಒಂದು ಸಜ್ಜನಿಗೆ ಸಾಕಾರ ಮೂರ್ತಿ ಆಗುವಂಥ ಮನುಷ್ಯತ್ವ ನಮ್ಮಲ್ಲಿ ಅದೇ ಏನು? ಮತ್ತು ಮನುಷ್ಯತ್ವನೇ ಇರಲಿಲ್ಲ ಅಂದರೆ ಅಲ್ಲಿ ಪ್ರಪಂಚ ನಮ್ಮ ಮನುಷ್ಯನೊಳಗೆ ಭಗವಂತ ಹೆಂಗೆ ಮೂಡ್ಲಿಕ್ಕೆ ಸಾಧ್ಯದ? ಅಪವಿತ್ರ ಅಥವಾ ಏನೇನೋ ಒಳಗೆ ತುಂಬಿತ್ತಂದರೆ ಭಗವಂತ ಅಲ್ಲಿ ಕಾಣಲಿಕ್ಕೆ ಸಾಧ್ಯದ ಏನು? ಮನುಷ್ಯತ್ವ ಅದೇ ಏನು ಅಂತ ನಾವು ಒಮ್ಮೆ ವಿಚಾರ ಮಾಡೇವು. ನಾವು ದೇವರು ಸಾಕ್ಷಾತ್ಕಾರ ಆಗಬೇಕಂದ್ರೆ ಭಾಳ ಧ್ಯಾನ ಮಾಡ್ತಿರ್ಬೋದು, ನಾವು ಭಾಳ ಭಜನೆ ಮಾಡ್ತಿರ್ಬೋದು, ಎಲ್ಲ ಮಾಡ್ತಿರ್ಬೋದು. ಆದರೆ ಒಳಗೆ ಪರಿಪಕ್ವವಾದ ಅಂತಃಕರಣ ಇರಲಿಲ್ಲ ಅಂದರೆ ಏನು ಉಪಯೋಗ? ಆ ದೃಷ್ಟಿಯಿಂದ ಮನುಷ್ಯತ್ವ ಅಂದರೆ ಏನು ಅಂತ ಮೊದಲು ನಮ್ಗೆ ಗೊತ್ತಾಗಬೇಕಾಗ್ತದೆ. ಮನುಷ್ಯ ಜನ್ಮ ಸಿಗುವುದೇ ದುರ್ಲಭ. ಸಿಕ್ಕ ಮೇಲೆ ಮನುಷ್ಯತ್ವ ನಮ್ಮಲ್ಲಿ ಅದೇ ಏನು? ಕ್ಷಮ, ದಯಾ, ಶಾಂತಿ, ಒಬ್ಬರ ಪ್ರೇಮ, ಸಾತ್ವಿಕ ಗುಣಗಳು ನಮ್ಮಲ್ಲಿ ಎಷ್ಟು ಬೆಳೀತಾವೋ ಅಷ್ಟು ನಾವು ದೇವ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯ. ನಾವು ಒಳಗೆಲ್ಲ ತುಂಬಿಕೊಂಡು ದೇವ್ರ ಕಡೆ ನಾವು ಹೋದರೆ ದೇವ್ರು ಅಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯತ್ವವನ್ನು ಗಳಿಸಿ ಅಂತ ಹೇಳ್ತಾರೆ ಇಲ್ಲಿ. ಮನುಷ್ಯ ಆಗಿ ಹುಟ್ಟಿದ ಮೇಲೆ ಮನುಷ್ಯತ್ವನೇ ಇರಲಿಲ್ಲ ಅಂದರೆ ಏನು ಉಪಯೋಗ? ವ್ಯವಹಾರ ಚಾತುರ್ಯ ಇರ್ಬೋದು, ವ್ಯವಹಾರ ಚಾತುರ್ಯಕ್ಕಿಂತ ಮುಗ್ಧವಾದ, ಸರಳವಾದ, ಸ್ವಚ್ಛವಾದ ಅಂತಃಕರಣ ಭಾಳ ಮುಖ್ಯದ. ಆ ಮುಖ್ಯವಾದ ತತ್ವ ಕಡೆ ನಾವು ನೋಡ್ಬೇಕಂದ್ರೆ ನಮ್ಮಲ್ಲಿ ಮನುಷ್ಯತ್ವ ಬೆಳೀಲಿಕ್ಕತ್ತದೇನು? ಒಳಗಿನ ದುರ್ಗುಣಗಳು, ದುರಾಚಾರಗಳು, ದುಷ್ಟ ವಿಚಾರಗಳು, ಈ ನಾಮಸ್ಮರಣೆ ಒಳಗೆ ಹಾಕಿ ಅವನು ಒಳಗಿನ ದುಷ್ಟ ಈಶಣಗಳನ್ನು, ವಾಸನೆಗಳನ್ನು ನಾವು ಹೊರಗೆ ತೆಗಿಲಿಕ್ಕತ್ತೇವೇನು?
ಇದು ತೆಗಿಲಿಲ್ಲ ಅಂದರೆ ಇದು ಮೊದಲದ್ದೇ ಮನುಷ್ಯತ್ವ. ಪರಿಪೂರ್ಣವಾದ ಅಂತಃಕರಣ. ಮಹಾರಾಜ ಅಂತಃಕರಣ ಹೆಂಗಿತ್ತು? ಒಂದು ಕೂಸು ನೋಡಿದಂಗಿತ್ತು. ಒಂದು ಕೂಸು ನೋಡಿಕೊಳ್ಳಿ ಎಷ್ಟು ಅಂತಃಕರಣ ತುಂಬಿ ಬಂದು ಆ ಕೂಸಿಗೆ ಅಪ್ಕೋಬೇಕು ಅನಿಸ್ತಲ್ಲ, ಹಂಗೆ ಪವಿತ್ರವಾದ ಶುದ್ಧವಾದ ಅಂತಃಕರಣ, ಪ್ರೇಮವಾದ ಅಂತಃಕರಣ ಸಮರ್ಥಲಿದ್ದು ಆ ಪರಿಪೂರ್ಣವಾದ ಶುದ್ಧವಾದ ಅಂತಃಕರಣ ನಾವು ಬೆಳೆಸ್ಕೋಬೇಕಾಗಿದೆ. ಇದು ಮನುಷ್ಯತ್ವ ಅಂತ ಹೇಳ್ತೇವೆ ನಾವಿಲ್ಲಿ. ಇದು ಸಿಗೋದು ಭಾಳ ಕಠಿಣ ಅದ. ನಮಗೆಲ್ಲ ಸಿಗ್ಬೋದು, ಆದರೆ ನಮ್ಮಲ್ಲಿ ನಾವು ತಿದ್ದುಕೊಂಡು ನಮ್ಮಷ್ಟು ನಾವು ಬೋಧ ಮಾಡಿಕೊಂಡು ನಮ್ಮಷ್ಟು ನಾವು ಪರಿಪೂರ್ಣವಾಗಿ ಒಂದು ಪವಿತ್ರ ಆಗೋದು ಭಾಳ ಕಠಿಣ ಅದ. ಅದು ಆಗ್ತಿರ್ಲಿಕ್ಕತ್ತಿದ್ದರೆ ನಾವು ಮನುಷ್ಯರಂಗೆ. ಇನ್ನು ಎರಡನೇದ್ದು ಮುಮುಕ್ಷತ್ವ ಅಂತ ಹೇಳ್ತೀವಿ ನಾವಿಲ್ಲಿ. ಮುಮುಕ್ಷತ್ವ ಅಂದರೆ ಏನು? ಸರ್ ಹೇಳ್ತಾವೆ, ಮೋಕ್ಷದ ಇಚ್ಛೆ ಹೇಳೋ ಮುಮುಕ್ಷು ಅಂತ ಹೇಳ್ತಾವೆ. ಮೋಕ್ಷದ ಇಚ್ಛೆ ಉಳ್ಳವನ ಮುಮುಕ್ಷು. ಇಲ್ಲಿ ಬಂದಾಗ ಎಲ್ಲರೂ ಕೇಳಿ ನೀವು, ಯಾವ ಮೋಕ್ಷ ಬೇಡ ಅಂತ ಒಬ್ಬರು ಹೇಳ್ತಾವೆ, ಎಲ್ಲರೂ ಮೋಕ್ಷ ಬೇಕಂತೆ ಹೇಳ್ತಾವೆ. ಇಲ್ಲಿ ತೀವ್ರ ಮುಮುಕ್ಷು ಮತ್ತು ಮಂದ ಮುಮುಕ್ಷು ಅಂತ ಎರಡು ಮಾಡ್ತೇವೆ. ಇಲ್ಲಿ ಎಲ್ಲ ಬೇಡ, ಏನೂ ಬೇಡ, ಏನೂ ಇದ್ದರೆ ಏನು ಸಾಕು ಅಂಥೇಳಿ ಭಗವಂತ ನೀವು ಒಬ್ಬನೇ ಬೇಕನ್ನುವಂಥ ಮುಮುಕ್ಷು ಯಾವನಲ್ಲ ಅವ್ರು ಮುಮುಕ್ಷು. ನನಗೆ ಪ್ರಪಂಚನೂ ಬೇಕು, ಹೆಂಡು ಬೇಕು, ಮಕ್ಕಳು ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಮ್ಯಾಲೆ ಮುಕ್ತಿನೂ ಬೇಕು. ಇವು ಮಂದ ಮುಮುಕ್ಷು. ನಮಗೆ ತೀವ್ರವಾದ ಮುಮುಕ್ಷು ಅದ ಏನು? ಮೋಕ್ಷವೇ ಬೇಕನ್ನುವಂಥ ನಮ್ಮ ತಳಮಳ ನಮ್ಮಲ್ಲಿ ಅದ ಏನು? ಒಬ್ಬ ಹೇಳ್ತಾವೆ, ಏನು ನಿಮ್ಮ ಮಂದಿ ಭಾಳ ಬರ್ತದೆ, ನಿಮಗೆ ಭಾಳ ಮಂದಿ ಅದ, ಎಷ್ಟು ನಿಮ್ಗೆ ದೊಡ್ಡದು, ಹಂಗೆ ಹಿಂಗೆ ಕೇಳುತ್ತೆ. ಆ ಸಾಧು ಗೊತ್ತಿತ್ತು ಯಾವ ಎಷ್ಟು ಏನಂಥೇಳಿ. ಒಂದು ಉದಾಹರಣೆ ನೀವು ಮಾಡಿ ತೋರ್ತದೆ ನೋಡ್ತಂತ ಅಂತ ಹೇಳಿದೆವು. ಒಂದು 3 ಬಾಗಿಲ ಮಾಡಿದ್ವು. ಒಂದು ಬಾಗಿಲೊಳಗೆ ಬಂಗಾರ ಸಿಗ್ತದೆ, ಅಲ್ಲಿ ಹೋಗ್ಬೋದು ಅಂತ ಹೇಳಿದ್ರು. ಎಷ್ಟು ಬೇಕಾದ್ರೆ ಬಂಗಾರ ತಗೋ ಅಂತ ಹೇಳಿದ್ರು. ಇನ್ನೊಂದು ಬಾಗಿಲೊಳಗೆ ಬೆಳ್ಳಿ ಇಟ್ಟು, ನೀವು ಅಲ್ಲಿ ಹೋಗಿ ನಿಮ್ಗೆ ಎಷ್ಟು ಬೇಕಾದ್ರೆ ಬೆಳ್ಳಿ ತಗೋ ಅಂತ ಹೇಳಿದ್ರು. ಮತ್ತೊಂದು ಬಾಗಿಲೊಳಗೆ ಇಲ್ಲಿ ಮೋಕ್ಷ ಸಿಗ್ತದೆ, ಮೋಕ್ಷ ಸಿಗ್ತದೆ, ಯಾವ ಮೋಕ್ಷ ಸಿಗ್ತದೆ ಅಂತ ಹೇಳಿದ್ರು. 3 ಬಾಗಿಲ ಮಾಡಿ ಯಾವ ಬೇಕಾದ್ರೆ ಶಿಷ್ಯ ಎಲ್ಲ ಹೋಗಂದ್ರೆ ಎಲ್ಲ ಬಂಗಾರ ಕಡೆ ಹೋದವು ಅಥವಾ ಬೆಳ್ಳಿ ಕಡೆ ಹೋದವು, ಮೋಕ್ಷ ಕಡೆ ಒಬ್ಬನೂ ಹೋಗಲಿಲ್ಲ. ಹಂಗೆ ನಮ್ಮ ಸ್ಥಿತಿ ಏನದ? ನಮ್ಮ ಸ್ಥಿತಿ ನಾವೇ ವಿಚಾರ ಮಾಡೋಕೆ ಹೊರತು ಮಂದಿಗೆ ತೋರಿಸೋದಲ್ಲಿಲ್ಲ. ನಾವು ಎಲ್ಲಿ ಹೊಂಟೇವು, ನಾವು ಏನು ಮಾಡ್ಲಿಕ್ಕತ್ತೇವು, ನಮ್ಗೆ ಏನು ಸಿಗ್ಲಿಕ್ಕರ್ತದೆ. ನಿಜವಾದ ಮೋಕ್ಷ ನಮಗೆ ಬೇಕಾಗೇನು? ಮೋಕ್ಷ ಅಂದರೆ ನಾವೇನು ಮತ್ತೆ ತಿಳ್ಕೊಂಡೆವು, ಎಲ್ಲೋ ಒಂದು ವೈಕುಂಠದ, ಎಲ್ಲೋ ಒಂದು ಕೈಲಾಸದ, ಸತ್ ಮೇಲೆ ಹೋಗುವುದದ. ಎಲ್ಲದ ಇದೆಲ್ಲ ಪೇಪರ್ಗಳು ಹಾಕ್ತಾ ಇವತ್ತು ನಮ್ಮ ಪಿತ್ತು ಇವತ್ತು ವೈಕುಂಠವಾಸಿ ಆದ ಅಂಥೇಳಿ. ಯಾವ ನೋಡ್ಯಾನೋ ಏನು ನೋಡ್ಯಾನೋ ಎಲ್ಲ ಏನು ಗೊತ್ತೇ ಇಲ್ಲ ನಮಗೆಲ್ಲ. ಇದು ಇಷ್ಟು ಚಂದ ದುರ್ಬಿನ್ ಬಂದ ಇವತ್ತು ಮೋಕ್ಷ ಅನ್ನುವಂಥ ಒಂದೇನೋ ಜಗಜಗರಂಥ ನಕ್ಷತ್ರ ಏನು ನಮ್ಗೆ ಸಿಕ್ಕದೇನು, ಕಾಣ್ತದೇನು? ಹಂಗೆ ವೈಕುಂಠ ಕೈಲಾಸ ಅದಾವೇನು? ನಿಜವಾದ ಮೋಕ್ಷ ಅಂದರೆ ಏನು? ಇವತ್ತಿಷ್ಟು ಮಜಾ ಅದ. ದೇವಂದ್ರೆ ಯಾವ ಡೆಫಿನೇಷನ್ ಭಾಳ ಮಂದಿಗೆ ಗೊತ್ತಿಲ್ಲ. ಮೋಕ್ಷ ಅಂದರೆ ಏನು ಇದು ಗೊತ್ತಿಲ್ಲ. ಮೋಕ್ಷ ಅಂದರೆ ಏನಂದ್ರೆ ಇಷ್ಟೇ ಹೇಳ್ತಾರೆ ನಿಮಗೆ. ಮೋಕ್ಷದ ಸರಳ ಅರ್ಥ ತೆಗೆದು ನೀವು, ಭಾಳ ಗದ್ದಲಾಗೋಗಿ ಹೋಗಬೇಡ್ರಿ. ಮಹಾರಾಜ ಭಾಳ ಚಂದ ಬಿಡಿಸ್ತಿದ್ದು. ಮೋಕ್ಷ ಅಂದರೆ ಬಿಡುಗಡೆ, ಮುಕ್ತಿ ಅಂದರೆ ಬಿಡುಗಡೆ. ಇಂಗ್ಲೀಷ್ ಒಳಗೆ ಲಿಬರೇಷನ್ ಇಷ್ಟೇ ಹೇಳ್ತಾವೆ. ಮೋಕ್ಷ ಅಂದರೆ ಬಿಡುಗಡೆ ಇದ್ದರೆ ಇಲ್ಲಿ ಎಲ್ಲೋ ಒಂದು ಲೋಕದ, ಅಲ್ಲಿ ಹೋಗಬೇಕಾಗಿದೆ, ಏನೋ ಪಡಿಬೇಕಾಗಿದೆ, ಎಲ್ಲದ ನಮ್ಮ ಗ್ರಹಿತಗಳು ಭಾಳ ಮಜವಾಗಿದ್ದಾವೆ. ಮೋಕ್ಷ ಅಂದ್ರೆ ಅಲ್ಲಿ ಹಿಂಗೆ ಆಗ್ತದೆ, ಹಿಂಗಾಗ್ತದೆ, ಅಲ್ಲಿ ಹೋಗ್ಬೇಕು, ಹಿಂಗೆ ಆಗ್ಬೇಕು, ಅದು ಸಿಗ್ಬೇಕು. ಏನೋ ಪಡ್ಕೊಳ್ಳೋದನ್ನ ಮೋಕ್ಷ ಅಲ್ಲ. ಎಲ್ಲ ಬಿಟ್ಟು ಎಲ್ಲ ಖಾಲಿಯಾಗಿ ಬಿಡುಗಡೆ ಆಗೋದೇ ಮೋಕ್ಷದ. ಇದನ್ನು ನಾವ್ಯಾಕೆ ತಿಳ್ಕೊಂಡೆವು? ಮೋಕ್ಷ ಅಂದರೆ ಬಿಡುಗಡೆ. ಇನ್ನು ಪ್ರಶ್ನೆ ಮತ್ತು ಉಲ್ಟಾ ಬರ್ತೀಗ. ಬಿಡುಗಡೆ ಯಾವ ಬೇಕು?
ಜೈಲೊಳಗೆ ಯಾವ ಕೂತಾನು, ಜೈಲೊಳಗೆ ಅದಾನು, ಅವ ಮೋಕ್ಷದ ಅಪೇಕ್ಷೆ ಮಾಡ್ತಾನು, ಬಿಡುಗಡೆ ಅಪೇಕ್ಷೆ ಮಾಡ್ತಾನು. ಹೌದಲ್ಲ? ಹಂಗಾದ್ರೆ ಮೋಕ್ಷ ನಿನಗೆ ಬೇಕಾಗಿತ್ತಂದ್ರೆ ನಿನಗೆ ಬಂಧನ ಆಗಲೇಬೇಕು. ಹಂಗೆ ಈಗ ನಿಮಗೆ ಬಂಧನ ಆಗ್ಯದೇನು ಅಂತ ಪ್ರಶ್ನೆ ಮಾಡ್ತೀನಿ ನಾ. ಈಗ ಏನು ನಾ ಒಬ್ಬರೇ ಆರಾಮದೇನು, ನನಗೆ ಯಾವ ಹೇಳಾವಿಲ್ಲ ಕೇಳಾವಿಲ್ಲ, ನಾನು ನಿಶ್ಚಿಂತದೇನು, ನನ್ನಷ್ಟು ಆನಂದದೇನು, ನನ್ನಷ್ಟು ಆರಾಮದೇನು, ನನಗೆಲ್ಲಿ ಬಂಧನ ಅಂತ ಎಲ್ಲ ಹೇಳ್ತಾವೆ. ಈಗ ಹಾಗೆ ಬಂಧನ ಏನು? ಮೋಕ್ಷ ನೀವು ಬೇಡಲಿಕ್ಕತ್ತೀರಿ, ಬಂಧನ ಆಗಿಲ್ಲ ಅಂತೀವಿ. ಹಂಗೆ ಬಂಧನ ಏನು? ಬಂಧನ ಅಂದರೆ ಗೊತ್ತಿಲ್ಲ, ಇನ್ನು ಮೋಕ್ಷ ಹೆಂಗೆ ಸಿಗ್ತದೆ? ಹೆಂಗೆ ಕಟ್ಟ್ಯಾವು, ಎಲ್ಲಿ ಕಟ್ಟ್ಯಾವು, ಎತ್ತರಿಂದ ಕಟ್ಟ್ಯಾವು ನಮ್ಗೆ ಗೊತ್ತಿಲ್ಲ. ಬಿಡುಗಡೆ ಬೇಡಲಿಕ್ಕತ್ತೇವು, ಹೆಂಗೆ ಸಾಧ್ಯದ? ಬಂಧನ ಅಂದರೆ ಮೊದಲು ತಿಳ್ಕೋವಿ, ಬಂಧನದಿಂದ ಬಿಡುಗಡೆ ಆಗುವುದೇ ಮೋಕ್ಷ. ಬಂಧನದಿಂದ ಬಿಡುಗಡೆ ಆಗುವುದೇ ಮೋಕ್ಷ ಆದರೆ ಬಂಧನ ಎಲ್ಲಿ ಆಗ್ಯದ? ಏನು ನನ್ನಷ್ಟು ಆರಾಮದ, ನನಗೆ ಯಾವ ಹೇಳಾವಿಲ್ಲ, ಯಾವ ಕೇಳಾವಿಲ್ಲ, ನನಗೆ ಎದ್ದು ಕುಂಡಾಗಿಲ್ಲ, ನನ್ನಷ್ಟು ಆನಂದದಿಂದ ಅದೇನು, ನನ್ನ ಮಾತೆಲ್ಲ ನಮ್ಮ ಮನೆಯೊಳಗೆ ಎಲ್ಲವೂ ಕೇಳ್ತಾವೆ, ನನಗೇನು ಚಂದ ಅದೇನೋ ಅಂತ ನೀವು ಹೇಳ್ತೀವಿ. ಇದು ಹೊರಗಿನ ದೃಷ್ಟಿಯಿಂದ ಆಯಿತು. ಬಂಧನ ಅಂದರೆ ನೋಡಿ ನೀವು, ಅದಾಯಿತು ಇದಾಯಿತು ಹಂಗಾಯಿತು ಹಿಂಗಾಯಿತು, ಅದು ಬೇಕು ಇದು ಬೇಕು ಅಂಥೇಳಿ ಬಿಡಲಾರದ ದುಃಖಗಳು ನಮ್ಮಲ್ಲಿ ಅದ ಒಳಗೆ. ನಾ ಎಲ್ಲ ಜನಿ ಸರ್ವ ಸುಖಿ ಅಸ ದೇಖಿಲೆ ನಾ ಐಕಿಲೆ ಅಂತಾವು. ಎಲ್ಲ ನಿಶ್ಚಿಂತನ ಆನಂದಿನ ಅದ ಅಂತ ಹೇಳವ ಒಬ್ಬನೂ ಇಲ್ಲ. ಒಳಗೆ ಏನೋ ಒಂದು ಅಲ್ಪತೆ, ದುಃಖ, ತಳಮಳ, ತಾಪ ಎಲ್ಲವೂ ಅದ. ಇದೇ ಬಿಡಲಾದ ದುಃಖವೇ ಬಂಧನ ಅಂತ ಹೇಳ್ತೀವಿ ನಾವೀಗ. ಶ್ರೀಮಂತಿಗೆ ಇದ್ದನೂ ಬಂಧನ ಅದ, ಬಡತನ ಇದ್ದನೂ ಬಂಧನ ಅದ, ವಿದ್ಯಾ ಇದ್ದನೂ ಬಂಧನ ಅದ, ವಿದ್ಯಾ ಇರ್ಲಿಕ್ಕೂ ಬಂಧನ ಅದ. ಬಟ್ ಏನೇ ಒಂದು ಅಲ್ಪತೆ, ಅಪೂರ್ಣತೆ, ಕಡಿಮೆ ಭಾವ ನಮ್ಮಲ್ಲಿ ಅದ, ಅದು ಹೋಗಿ ಯಾವಾಗಲೂ ಒಂದು ಬೀಡು ಬಿಚ್ಚಾಗಿ ಆನಂದ ಆನಂದ ಆನಂದದಿಂದ ತುಂಬಿದಂಗೆ ಏನು ಇರ್ತದಲ್ಲ ಅದು ಮೋಕ್ಷ. ಏನೋ ಒಂದು ಚುಚ್ಚುದಲ್ಲ ಅದು ಬಂಧನ. ಈ ಚುಚ್ಚುವ ಬಂಧನದಿಂದ ಬಿಡುಗಡೆ ಆಗುವುದೇ ಮೋಕ್ಷ. ತುಕಾರಾಮ್ ಮಹಾರಾಜರಿದ್ದು ಎಷ್ಟು ಪ್ರಶಾಂತಾಗಿ ಆನಂದದಿಂದ ಕುಡ್ತಿದ್ದವು. ಅವಿಗೆ ಪ್ರಪಂಚ ಕಾಡ್ತಿತ್ತು, ಹೆಂಡ್ತಿ ಕಾಡ್ತಿಳು, ಆಮೇಲೆ ಎಲ್ಲ ಮಂದಿ ಕಾಡ್ತಿದ್ವು. ಎಲ್ಲ ಕಾಡರು ಎಷ್ಟು ಚಂದವಾಗಿ ಎಲ್ಲ ಬೀಡು ಬಿಚ್ಚಾಗಿ ಆನಂದದಿಂದ ಕೂಡ್ತಿದ್ವಿಲ್ಲ ಅವು. ಹಂಗೆ ಆನಂದ ಸ್ಥಿತಿಯನ್ನು ಪಡೆದು ಯಾವುದೇ ಬಂಧನ ರಹಿತವಾಗಿ ಸಮಸ್ಥಿತಿಯಲ್ಲಿದ್ದು ತುಂಬಿದಂಗೆ ಸ್ಥಿತಿಯೇ ಪಡೆಯೋದೇ ಮೋಕ್ಷ. ಮೋಕ್ಷ ಅಂದರೆ ಏನೋ ಪಡೆಯೋದು ತಿಳ್ಕೊಂಡಿಲ್ಲ, ಇದು ಮೊದಲು ತಪ್ಪು ಅಂತ ನಾವು ಇಲ್ಲಿ. ಮೋಕ್ಷ ಡೆಫಿನೇಷನ್ನೇ ಗೊತ್ತಿಲ್ಲ. ಮೋಕ್ಷ ಅಂದರೆ ಬಿಡುಗಡೆ. ಪ್ರಪಂಚದ ಆಶಾಗಳಿಲ್ಲ, ಏನೂ ಇಲ್ಲ, ಯಾವಾಗಲೂ ಏನು ಇದ್ದು ಏನು ಹೋದ್ರೆ ಏನು ಹೆಂಗಾದ್ರೆ ಏನು ಯಾವಾಗಲೂ ತುಂಬಿದಂಗೆ ಆನಂದದಿಂದ ಯಾಕೆ ಬರ್ತದೆ ಅವನೇ ಮುಕ್ತ ಅಂತ ಹೇಳ್ತಾರೆ. ಇದು ನಮ್ಗೆ ಬೇಕಾಗ್ಯದ. ಇಂಥ ಮೋಕ್ಷ ಬಗ್ಗೆ ನಾವು ಎಷ್ಟು ಪ್ರಯತ್ನ ಮಾಡ್ಲಿಕ್ಕತ್ತೇವು, ಧ್ಯಾನ ಮಾಡ್ಲಿಕ್ಕತ್ತೇವು, ಭಜನೆ ಮಾಡ್ಲಿಕ್ಕತ್ತೇವು, ಸತ್ಸಂಗ ಮಾಡ್ಲಿಕ್ಕತ್ತೇವು. ಎದಕ್ಕೆ? ಅದು ಹೆಂಗೆ ಸಿಗ್ತದೆ, ಏನು ಮಾಡಿದ್ರೆ ಸಿಗ್ತದೆ, ಇವೆಲ್ಲ ಬೇಕು. ನಾವು ಬ್ಯಾಡ ಅನ್ಲಿಕ್ಕತ್ತಿಲ್ಲ, ಅದು ಉದ್ದೇಶ ಸ್ಪಷ್ಟ ತಿಳ್ಕೋವಿ. ಎಲ್ಲಿ ಹೋಗಿ ಮುಟ್ಟಬೇಕಾಗ್ಯದ, ಡೆಸ್ಟಿನೇಷನ್ ಅಂತ ನಾವು. ನಂಗೆ ಬೆಂಗಳೂರಿಗೆ ಮುಟ್ಟಬೇಕಾಗ್ಯದ. ನೀವು ಬೆಂಗಳೂರು ಹೋಗ್ಲಿ ಸಾಕಷ್ಟು ಹಾದಿದಾವೆ, ಬೇಕಾಷ್ಟು ಹಾದಿದಾವೆ. ಬಸ್ ಅದಾವೆ, ಇದು ಜೀಪ್ ಅದಾವೆ, ಆಮೇಲೆ ರೈಲ್ವೆ ಅದಾವೆ, ಪ್ಲೇನ್ ಅದಾವೆ, ಎಲ್ಲ ಅದಾವೆ. ಅದು ಎಲ್ಲಿ ಮುಟ್ಟಬೇಕಾಗ್ಯದ ಅದೇ ಗೊತ್ತಿಲ್ಲದೆ ನೀವು ಎಷ್ಟು ಓಡಿದರು, ಎಷ್ಟು ಇದು ಓಡಿದ್ರು ಎಲ್ಲಿ ಏನು ಸಿಗ್ತದೆ, ಯಾವುದು ಮೋಕ್ಷ ಇದೇ ಗೊತ್ತಿಲ್ಲಕಂದ್ರೆ ನಾವು ಎಷ್ಟು ಸಾಧನೆ ಮಾಡಿದ್ರೆ ಏನು ಸಿಗ್ತದೆ. ವಿಷಯ ಭಾಳ ಗಂಭೀರ ಅದ, ದೊಡ್ಡದ, ಟೈಮ್ ಸ್ವಲ್ಪ ಅದ. ಇನ್ನು ಮೂರನೇದ್ದು ಮಹಾಪುರುಷ ಸಂಶಯ ಅಂತ ಹೇಳ್ತಾವೆ. ನಿಮ್ಮಲ್ಲಿ ಸಾತ್ವಿಕ ಸಂಪನ್ನವಾದ ಶುದ್ಧ ಅಂತಃಕರಣವುಳ್ಳಾದ ಒಂದು ಎಕ್ದಮ್ ಸಾತ್ವಿಕ ಮನುಷ್ಯನೂ ಇರ್ಬೋದು. ಏನಪ್ಪ ದೇವಂತ ಮನುಷ್ಯ ಇಷ್ಟು ಅನಿಸ್ಕೊಳ್ಳುವಂಥ ನಿಮ್ಮಲ್ಲಿ ಸಾತ್ವಿಕತೆ ಇರ್ಬೋದು. ಮೋಕ್ಷ ಬೇಕು, ಬಿಡುಗಡೆ ಆಗಬೇಕು, ದುಃಖದ ತಾಪನ ಹೋಗಬೇಕು, ನಾನು ಮುಕ್ತ ಆಗಬೇಕು ಅನ್ನೋಂಥ ತಳಮಳನೂ ಇರ್ಬೋದು. ಇವೆರಡೂ ಇದ್ದನು
ಸದ್ಗುರುಗಳ ದರ್ಶನ, ಸ್ಪರ್ಶನ, ಸಂಭಾಷಣ, ಕೃಪಾಶೀರ್ವಾದ ಸಿಗಲಿಲ್ಲ ಅಂದರೆ ಏನೇನೂ ಆಗಂಗಿಲ್ಲ. ಮಹಾಪುರುಷ ಸಂಶಯ ಅಂದರೆ ಮಹಾಪುರುಷರ ಆಶೀರ್ವಾದ ಪಡ್ಕೊಳ್ಳೋದು ಅತ್ಯಂತ ದುರ್ಮಿಳದ. ಯಾಕಂದರೆ ಇವತ್ತು ನಿಜವಾದ ಗುರು ಅಂದರೆ ಯಾರು ಅದು ನಮ್ಗೆ ಗೊತ್ತಿಲ್ಲ. ವೇಷಭೂಷಣಗಳಿಂದ ಗುರು ಆಗಲಿಕ್ಕೆ ಸಾಧ್ಯತೆ ಏನು? ದೊಡ್ಡ ದೊಡ್ಡ ಮಠಾಧೀಶ ಆಗೋದ್ರಿಂದ, ಮಠದ ಅಧಿಕಾರಿ ಆಗೋದ್ರಿಂದ ಗುರು ಆಗಲಿಕ್ಕೆ ಸಾಧ್ಯತೆ ಏನು? ಬಂದು ಕೂತ್ಕೊಳ್ಳೆ ಹಿಂದೆಂದು ಮುಂದೆಂದು ಹೇಳ್ತಾರಪ್ಪ, ಒಬ್ಬ ಜ್ಯೋತಿಷ್ಯನು ಗುರು ಆಗಲಿಕ್ಕೆ ಸಾಧ್ಯ ಏನು? ಏನಪ್ಪ ಹಿಂಗೆ ಮಾಡ್ದ, ಹಿಂಗೆ ಕೊಟ್ಟ, ಸಿದ್ಧಿ ಸಂಪನ್ನದಾನು. ಚಾಂಗದೇವ 1400 ವರ್ಷ ಬಾಳಿದ್ದ, ಹುಲಿ ಮೇಲೆ ಅಡ್ಡಾಡ್ತಿದ್ದ, ಕೈಯ ಹಾವು ಇರ್ತಿದ್ದು, ಬಾಯಿಲೆ ಏನು ಶಬ್ದ ಬರ್ತದೆ ಎಲ್ಲ ಆಗ್ತಿತ್ತು. ಅದು ಮುಂದೆ ಆಯಿತು. 8 ವರ್ಷದ ಮುಕ್ತ ಬಾಯಿಕರಿಂದ ಅವ ಉಪದೇಶ ತೊಗೋಬೇಕಾಯ್ತು. ಹಂಗೆ ನಿಜವಾದ ಗುರು ಯಾರು? ಸಿದ್ಧಿ ಸಂಪನ್ನ ಗುರು ಆಗಲಿಕ್ಕೆ ಸಾಧ್ಯತೆ ಏನು? ಅರ್ಜುನಿಗೆ ಕೃಪಾಚಾರಿ ಕುಲಗುರು, ಒಬ್ಬ ಜಾತಿ ಒಬ್ಬ ಗುರು ಇರ್ತಾನೆ. ಇದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಇದು ಮಾಡಬೇಕು ಅಂತ ಹೇಳ್ತದೆ. ಹಂಗೆ ಕೃಪಾಚಾರಿ ಕುಲಗುರು ಇದ್ದ. ದ್ರೋಣಾಚಾರಿ ಸರ್ವ ವಿದ್ಯಾ ಸಂಪನ್ನ ದೊಡ್ಡದಿದೆ ಒಬ್ಬ ವಿದ್ಯಾಗುರು ಇದ್ದ. ಭೀಷ್ಮಾಚಾರಿ ತಪಸ್ಸು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಕಲಿಸುವಂಥ ಒಬ್ಬ ತಪಸ್ವಿ ಅವನ ಹಿಂದಿದ್ದ. ಏನು ಕಡಿಮೆ ಇತ್ತು ಅವಂಗೆ? ತ್ರಿಲೋಕ ವೀರ ಅನಿಸಿದ್ದ. ಯಾರು? ಅರ್ಜುನ. ಯಾವಾಗ ತಿಕ್ಕೂದು ಬರ್ತದೆ ನೋಡ್ರಿ, ಖರೇ ನಮ್ಮ ಬಣ್ಣದ ಗೊತ್ತಾಗೋದು ತಿಕ್ಕೂದೊಳಗೆ. ಹಳ್ಳಿ ಗುಂಡಿಗೆ ಮೇಲೆ ಲಗ ಹೊಳಗೆ ನಮಗೆ ಎಲ್ಲ ಬರ್ತದೆ. ಅದು ಪರಮಾರ್ಥ ಅಂದ್ರೆ ಕಬ್ಬಿಣದ ಕಡಲೆ ಅಥವಾ ಒಂದು ಚಾಕು ಇದ್ದಂಗೆ ಅಂತ ಹೇಳ್ತಾವೆ. ಎರಡು ಕೊಂಡು ಕಗಸ ಎರಡು ಹೋಗುತ್ತಾಗೂ ಕೊಯ್ದಂತದೆ, ಬರುತ್ತಾಗ ಕೊಯ್ದು, ಅವಾಗ ನಮ್ಮ ಬಣ್ಣ ತಿಳಿತದೆ. ಹಂಗೆ ಅರ್ಜುನ ಒಂದು ಪ್ರಸಂಗ ಬತ್ತು. ಯುದ್ಧ ಭೂಮಿ ಅಲ್ಲಿ ತನ್ನ ಆಪ್ತೇಷ್ಟರನ್ನು ಜ್ಯೇಷ್ಠರನ್ನು ನೋಡಿ ಮೋಹ ಆವರಿಸಿತವಂಗೆ. ಯಪ್ಪ, ನಮ್ಮ ಮಂದಿ ಕೊಂದ್ರೆ ನನಗೆ ಏನು ಸಿಗ್ತದೆ? ಯುದ್ಧ ಮಾಡಿ ಏನು ಸಿಗೋದ? ಒಂದು ರಾಜ ಸಿಗೋದು ಇಷ್ಟಲ್ಲ, ನಂಗೆ ಬೇಡ, ನಾನು ಸನ್ಯಾಸಿಯಾಗಿ ಹೋಗ್ತೇನೆ ತೆಳಗೆ ಬಿದ್ದವ. ತೆಳಗೆ ಕೂತಿಲ್ಲವ. ಆವಾಗ ಕೃಷ್ಣ ಉಪದೇಶ ಮಾಡಿದಾತ ನಿಮ್ಮೆಲ್ಲರಿಗೂ ಗೊತ್ತದೆ. ಮೊದಲೊಂದು 9-10 ಅಧ್ಯಾಯ ಸಾಕಷ್ಟು ಹೇಳಿದವ. ಧ್ಯಾನ ಯೋಗ, ಆದಿ ಯೋಗ, ಇದು ಯೋಗ ಎಲ್ಲ ಹೇಳ್ದ. ಏನು ಉಪಯೋಗ ಆಗಲಿಲ್ಲ. ಯಾವಾಗ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸಿದ ಆವಾಗ ಒಂದು ಭ್ರಮ ಹೋಯಿತು ಅಂತ ಬರ್ತದೆ ಇಲ್ಲಿ. ವಿಶ್ವರೂಪ ದರ್ಶನ ಅಂದರೆ ಏನು? ಅದೇನೋ ಒಂದು ಹಿಂಗೆ ಬಂತು, ಅಲ್ಲಿ ಎಲ್ಲ ಕಾಣ್ತಿತ್ತು, ಎಲ್ಲ ನಾವು ಏನು ಚಿತ್ರ ನೋಡ್ಯವು. ವಿಶ್ವರೂಪ ದರ್ಶನ ಅಂದರೆ ಏನು? ಜಿಜ್ಞಾಸತ್ವ ಬೇಕು ನಮ್ಮಲ್ಲಿ. ಕ್ವಶನ್ ಹಾಕಬೇಕು, ಕ್ವಶನ್ ಅನ್ಸುತ್ತೆ, ಹಿಂಗ್ಯಾಕೆ, ಇದೇನು ಅಂಥೇಳಿ ಜಿಜ್ಞಾಸತ್ವ ನಮಗಿಲ್ಲ. ಪ್ರತಿಯೊಂದಿಗೂ ಇದು ಯಾಕೆ, ಏನು, ಹೆಂಗೆ, ಏನು ಅಂಥೇಳಿ ಜಿಜ್ಞಾಸತ್ವ ಮಾಡಿಕೊಂಡು ನಮ್ಮಲ್ಲಿ ತಿಳ್ಕೊಬೇಕಾಗಿದೆ. ಆ ತಿಳ್ಕೊಳ್ಳದೆ ಓದೋದು, ಕೇಳೋದು, ಹೇಳೋದು. ಜಿಜ್ಞಾಸತ್ವ ಬೇಕು. ವಿಶ್ವರೂಪ ದರ್ಶನ ಅಂದರೆ ಏನು? ಏನಿಲ್ಲ. ವಿಶ್ವರೂಪ ದರ್ಶನದ ವಿಶ್ವೊಳಗೆ ಏನು ತುಂಬ್ಯದ, ವಿಶ್ವಕ್ಕೆ ಏನು ಆಧಾರ ಅದ, ವಿಶ್ವಕ್ಕೆ ಏನು ನಡೆಸುವಂಥ ಶಕ್ತಿ ಅದ, ಅದು ಪರಮಾತ್ಮ ಅಂತ ತೋರಿಸಿದವ. ವಿಶ್ವಕ್ಕೆ ಯಾವ ಆಧಾರದನೋ, ವಿಶ್ವ ಯಾತ್ರ ಮ್ಯಾಲೆ ನಿಂತದೋ, ಯಾತ್ರೆಯಿಂದ ನಡೆದದೋ, ಆ ವಿಶ್ವದಿರುವಂಥ ಚೈತನ್ಯ, ವಿಶ್ವದಂಥ ಶಕ್ತಿಗೆ ದೇವಂತ ತೋರಿಸಿದವ. ಇದು ವಿಶ್ವರೂಪ ದರ್ಶನ. ಹಂಗೆ ವಿಶ್ವಕ್ಕೆ ಯಾವುದು ಆಧಾರನೋ ಅದು ಬ್ರಹ್ಮ, ಅದು ಪರಮಾತ್ಮ. ಆ ಪರಮಾತ್ಮ ನಿನ್ನೆಲ್ಲಿರೋದನು. ಈ ಪರಮಾತ್ಮ ಆತ್ಮ ಎರಡು ಒಂದೇ ಅಂಥೇಳಿ ಜೀವ ಶಿವರ ಮಿಲನ ಮಾಡಿ ಒಳಗಿರುವಂಥ ಚೈತನ್ಯದ ಒಂದು ಆನಂದದ ಬುಗ್ಗೆಯನ್ನು ಹೊರಗೆ ಯಾವ ಬಿಡ್ತಾರೆ ಅವ್ರು ಸದ್ಗುರು. ಈಗ ನಾವು ಜೀವಾಗಿ ಅಲ್ಪಾಗಿ ನಾವು ದುಃಖ ತಳಮಳ ತಾಪ ಪಡ್ಕೊಳಿಕತ್ತೇವು. ಯಾವಾಗ ನಾವು ಬ್ರಹ್ಮ ಆಗಿ ವಿಶಾಲಾಗಿ ಹೋದ್ಮೇಲೆ ಎಲ್ಲದ ಅಲ್ಪತೆಯಲ್ಲಿ ದುಃಖದ, ವಿಶಾಲದಲ್ಲಿ ಆನಂದದ.
ಆ ಆನಂದವನ್ನು ಪಡ್ಕೊಳ್ಳುವುದೇ ಜೀವನ ಮುಖ್ಯ ಧ್ಯೇಯ. ಆ ಆನಂದ ಹೆಂಗೆ ಸಿಗ್ತದೆ ಅಂದರೆ ಗುರುವಿನ ಆಶೀರ್ವಾದದಿಂದ ಮಾತ್ರ ಸಿಗ್ತದೆ. ಇಲ್ಲಿ ಕೊನೆಗೆ ಒಂದು ಸ್ವಲ್ಪ ಹೇಳಿ ನಾನು ಮುಗಿಸ್ತೇನೆ. ಈಗ ವಿಶ್ವಕ್ಕೆ ಏನು ಶಕ್ತಿ ಅದ ಅದು ಪರಮಾತ್ಮ. ವಿಶ್ವಕ್ಕೆ ಯಾವ ಆಧಾರ ಅದ ಅದು ಪರಮಾತ್ಮ. ನಮಗೆ ಯಾವುದು ಆಧಾರ ಅದ ಅದು ಆತ್ಮ. ಎಲ್ಲ ಗೊತ್ತದೆ. ಇದು ಪರಮಾತ್ಮ ಇಲ್ಲಂದ್ರೆ ವಿಶ್ವ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಚೈತನ್ಯ ಆತ್ಮ ಇರಲಿಕ್ಕೆ ನಾವು ಇರಲಿಕ್ಕೂ ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮ ಅಂತ ಎರಡು ತಿಳ್ಕೊಂಡು ಪರಮಾತ್ಮನನ್ನು ಪಡೆಯೋದು ನೋಡೋದು ಈ ಅಲ್ಪ ಬುದ್ಧಿಯಿಂದ ಅಲ್ಪ ಇಂದ್ರಿಯಗಳಿಂದ ಲಿಮಿಟೆಡ್ ಆರ್ಗನ್ ನಮ್ಮ ಏನು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯವು ಇದರಿಂದ ಶಕ್ತಿ ಅದ. ಶಕ್ತಿ ಕಾಣ್ತದೇನು? ಕರೆಂಟ್ ಅದ, ಕಾಣ್ತದೇನು? ಹಂಗೆ ಜಗತ್ತರಿಸುವ ಶಕ್ತಿಯನ್ನು ಈ ಅಲ್ಪ ಇಂದ್ರಿಯಗಳಿಂದ ನೋಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೇತಿ ಧರುಜಾತ ಧರಿತಾನೇ ಟಾಕುಜಾತ ಟಾಕುತಾನೆ ಅಂತ ಹೇಳಿದೆವು. ಯಾವುದು ಎಲ್ಲಿ ನೋಡೋಕೆ ಸಿಗಂಗಿಲ್ಲ ಅಲ್ಲಿ ಹೋಗಿ ನೋಡ್ಲಿಕ್ಕತ್ತೇವೆ ನಾವು. ಸಿಗ್ತದೆ ಹೆಂಗೆ? ಆ ಕತ್ತಿ ಹೇಳ್ತಾರೆ ಅಜ್ಜಿ, ಸೂಜಿ ಕಳ್ತಿದ್ದು ಮನೆ ಒಳಗೆ, ಹುಡುಕಾಯ್ತಿದ್ದು ಹೊರಗೆ. ಎಷ್ಟು ಹುಡುಕ ಹೊರಗಿನ ಒಳಗೆ ಮನೆಗೆ ಸೂಜಿ ಸಿಗ್ತದೇನು? ಹಂಗೆ ಇಲ್ಲೇನು ಬರ್ತಂದ್ರೆ ನಿಮ್ಮಲ್ಲೇ ಆತ್ಮ ಅದಾನು. ಆತ್ಮ ಜ್ಞಾನ ಮಾಡಿಕೊಂಡು ಆತ್ಮ ಪಡ್ಕೊಂಡ್ರೆ ಆ ಪರಮಾತ್ಮನ ದರ್ಶನ ನಿಮಗೆ ಆಗೇ ಆಗ್ತದೆ. ಅವನೇ ಪರಮಾತ್ಮ ತಿಳ್ಕೊತೀವಿ. ಗುರುಗಳು ಏನು ಮಾಡ್ತಾರೆ ಅಂದರೆ ಉಲಟ ಮಾಘಾವ್ಯ ಪ್ರಾಣ್ಯ ಫಿರಗೋತೆ ಕಾಶಿ ಅಂಥೇಳಿ ಹೆಂಗೆ ಮುಕ್ತಾವೇ ಹೇಳಿದ್ರು. ನಾವು ಹೊರಗೆ ಓಡ್ಲಿಕ್ಕತ್ತೇವೆ. ಅಲ್ಲಿ ಹೋಗ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಧ್ಯಾನ ಮಾಡ್ಬೇಕು, ಭಜನೆ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂಥೇಳಿ ಮುಂದೆ ಹೊಂಟೆವು. ಅದು ಮುಂದೆ ಇದ್ದನು ನಮ್ಮ ಇಂದ್ರಿಯಗಳಿಗೆ ಗಾಯ ಇಲ್ಲ. ಆದರೆ ನಿಮ್ಮಲ್ಲೇ ಇದ್ದಂಥ ಚೈತನ್ಯವನ್ನು ನೀವು ಒಳಗೆ ಹೋಗಿ ಒಳಗೆ ನೋಡಿಕೊಂಡ್ರೆ ಆ ಒಳಗೆ ಚೈತನ್ಯ ನಿಮ್ಗೆ ಪ್ರಚೀತಿ ಬರ್ತದೆ. ಇದನ್ನು ತೋರ್ಸೋ ಗುರುಗಳು. ಹೊರಗೆ ಓಡೋಂಗೆ ಒಳಗೆ ಹೋಗಪ್ಪ ಅಂಥೇಳಿ ನಿಮಗೆ ಕಳಿಸೋ ಗುರುಗಳು. ಇಂಥ ಗುರುವಿನ ಆಶೀರ್ವಾದ ಪಡೆಯೋದಂದರೆ ಒಳಗೆ ಹೋಗುವಂಥ ಹಾದಿಯನ್ನು ತೋರಿಸೋದಂದರೆ ಮಹಾಪುರುಷರ ಸಂಶಯ ಅಂತ ಹೇಳಿದಾಗ ಇಂಥ ಈ ಮೂರು ತತ್ವವನ್ನು ಸರಿಯಾಗಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಪಾಲಿಸಿದ್ದೇ ಆದರೆ ನಾವು ಗುರುತತ್ವವನ್ನು ತಿಳ್ಕೊಂಡು ಗುರುವಿನ ಆನಂದವನ್ನು ಪಡ್ಕೊಂಡು ನಾವು ಅದು ಆನಂದವನ್ನು ಎಲ್ಲರಿಗೂ ಹಂಚುವಂಥ ಕೆಲಸ ಮಾಡಬಹುದು. ಆ ರೀತಿಯಲ್ಲಿ ನನಗೆ ಭಾಳ ಸಂತೋಷ ಆಗೋದಂದ್ರೇನು, ಸಮರ್ಥ ಆಶೀರ್ವಾದದಿಂದ ಎಲ್ಲರಿಗೂ ಎಲ್ಲ ಸಿಗಂಗಿಲ್ಲ. ಒಬ್ಬರು ಒಂದು ಕಡೆ ತಲೆ ಇತ್ತಂದ್ರೆ ಒಬ್ಬರು ಮತ್ತೊಂದು ಕಡೆ ಇರ್ತದೆ. ಒಬ್ಬರು ಒಂದು ವಿಶೇಷತೆ ಇದ್ದ ಮತ್ತೊಂದು ಕಡೆ ವಿಶೇಷ ಇರ್ತದೆ. ಹಂಗೆ ನಮ್ಮ ಪ್ರಕಾಶ್ ಮಹಾರಾಜರು ಸಾಕಷ್ಟು ವಿಜಾಪುರದೊಳಗಾಗಲಿ ಸುತ್ತಮುತ್ತಲ ಪ್ರದೇಶದೊಳಗಾಗಲಿ ಸಾಕಷ್ಟು ತಮ್ಮ ಪ್ರವಚನ ಶೈಲಿಯಿಂದ ಒಂದು ಜನರಲ್ಲಿ ಜಾಗೃತಿ ಭಕ್ತಿಯನ್ನು ಮೂಡಿಸಿಕತ್ತವು. ಅವ್ರಿಗೆ ಸಮರ್ಥ ಇನ್ನೂ ಶಕ್ತಿ ಕೊಟ್ಟು ಅವ್ರ ಕಾರ್ಯದಲ್ಲಿ ಯಶಸ್ಸನ್ನು ಸಿಗಲಿ ಅಂತ ಹೇಳ್ಕೊತ ನನ್ನ ಮಾತಿಲ್ಲಿ ಮುಗಿಸ್ತೇನೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.